ಇನ್ಫೋ ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಹಾಸನ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ಜಿಕೆ ದ್ರಾಕ್ಷಾಯಣಿ ಚನ್ನರಾಯಪಟ್ಟಣಕ್ಕೆ ದಿಢೀರ್ ಭೇಟಿ. ಪಟ್ಟಣದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಭೇಟಿ. ಕಾಲೇಜಿನ ಅವ್ಯವಸ್ಥೆ ಕಂಡು ಸಿಬ್ಬಂದಿ ವಿರುದ್ಧ ಗರಂ ಆದ ನ್ಯಾಯಾಧೀಶರು. ಮತ್ತೊಮ್ಮೆ ಬರುವುದಾಗಿ ಹೇಳಿ ಅಷ್ಟರಲ್ಲಿ ಎಲ್ಲವೂ ಸರಿ ಇರಬೇಕೆಂದು ಎಚ್ಚರಿಕೆ. ಮಾನವ ಕಳ್ಳಸಾಗಣೆ ದೊಡ್ಡ ಸಾಮಾಜಿಕ ಪಿಡುಗು. ಇದನ್ನ ಮೂಲದಿಂದಲೇ ಕಿತ್ತೊಗೆಯಬೇಕು. ಇದಕ್ಕಾಗಿ ಸಮುದಾಯದ ಸಹಕಾರ ಅಗತ್ಯವೆಂದ ಡಿವೈಎಸ್ಪಿ ಪಿ ರವಿಪ್ರಸಾದ್. ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆಯಲ್ಲಿ ಹೇಳಿಕೆ. ದೈನಂದಿನ ವಿಚಾರಗಳನ್ನು ಕಟ್ಟಿಕೊಡುವ ದಿನಪತ್ರಿಕೆಯನ್ನು ಓದುವುದು ಮುಖ್ಯವೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅಂಬಿಕಾ ರಾಮಣ್ಣ. ಹಿರಿಸಾಬೆಯಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಪೋಷಕರ ಸಭೆಯಲ್ಲಿ ಹೇಳಿಕೆ. ತಾಲೂಕಿನ ಬಾಗೂರು ಹೋಬಳಿ ನವಿಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ರಾಮೇಗೌಡ ಆಯ್ಕೆ. ನೂತನ ಉಪಾಧ್ಯಕ್ಷರನ್ನ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಮುಖಂಡರಿಂದ ಅಭಿನಂದನೆ. ಹಾಸನ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಜಿಕೆ ದ್ರಾಕ್ಷಾಯಣಿರವರು ಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ದಿಢೀರ್ ಭೇಟಿ ನೀಡಿ ಕಾಲೇಜಿನ ಅವ್ಯವಸ್ಥೆ ಕಂಡು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಬುಧವಾರದಂದು ನಡೆಯಿತು. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಪಟ್ಟಣದ ನಾಗರಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಧೀಶರವರ ನಿರ್ದೇಶನದ ಮೇರೆಗೆ ಚನ್ನರಾಯಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಸ್ವಚ್ಛತೆಯ ಬಗ್ಗೆ ಹಾಗೂ ಕಾಲೇಜಿನ ಆಡಳಿತ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದ ಜಿಕೆ ದ್ರಾಕ್ಷಾಯಣಿರವರು ಕಾಲೇಜಿನ ಒಳಗೆ ಪ್ರವೇಶಿಸಿ ಶೌಚಾಲಯ, ಕೊಠಡಿ ಹಾಗೂ ಸುತ್ತಲಿನ ಅನೈರ್ಮಲ್ಯ ಕಂಡು ಕಾಲೇಜಿನ ಪ್ರಾಂಶುಪಾಲರ ವಿರುದ್ಧ ಕಿಡಿಕಾರಿದರು. ಕಾಲೇಜಿನ ಪ್ರಾಂಶುಪಾಲರ ಕೊಠಡಿ, ಬೋಧಕರ ಕೊಠಡಿ, ಶಾಲಾ ಕೊಠಡಿಗಳು ಹಾಗೂ ಬಾಲಕರ ಮತ್ತು ಬಾಲಕಿಯರ ಶೌಚಾಲಯಗಳನ್ನು ಪರಿಶೀಲಿಸಿ ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ಪಡೆದರು. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಕೆಟಿ ರಾಮೇಗೌಡರವರು ಸ್ಥಳದಲ್ಲಿ ಹಾಜರಿಲ್ಲದ ಕಾರಣ ಅವರ ವಿರುದ್ಧ ಕೆಂಡಾಮಂಡಲವಾಗಿ ಸ್ವಚ್ಛತೆ ಕಾಪಾಡದೇ ಇರುವುದು ಸೇರಿದಂತೆ ಇರುವಂತಹ ಲೋಪದೋಷಗಳ ಬಗ್ಗೆ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳ ವಿರುದ್ಧ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಲಾಗುವುದು. ಕೂಡಲೇ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಕರ್ತವ್ಯ ನಿರ್ವಹಣೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಲು ಶ್ರಮಿಸಬೇಕೆಂದು ಸೂಚನೆ ನೀಡಿದರು. 1,000 ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಕಾಲೇಜಿನಲ್ಲಿ ಬೆರಳೆಣಿಕೆಯಷ್ಟು ಸ್ವಚ್ಛತಾ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಸ್ವಚ್ಛತೆ ಮರೆಯಚ್ಚಿಕೆಯಾಗಲು ಕಾರಣವಾಗಿದೆ. ಆದ್ದರಿಂದ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಿಸಿಕೊಂಡು ಕಾಲೇಜಿನ ಶುಚಿತ್ವವನ್ನು ಕಾಪಾಡಲು ಮುಂದಾಗಬೇಕು. ಇದಕ್ಕಾಗಿ ಸರ್ಕಾರದಿಂದ ಪ್ರತ್ಯೇಕವಾಗಿ ಹಣ ಬರುತ್ತದೆ. ಅದನ್ನು ಸದುಪಯೋಗಪಡಿಸಿಕೊಂಡು ಕಾಲೇಜಿನ ನೈರ್ಮಲ್ಯವನ್ನು ಕಾಪಾಡಬೇಕೆಂದು ತಾಕೀತು ಮಾಡಿದರು. ಮುಂದುವರೆದು ಕಾಲೇಜಿನ ಕೊಠಡಿಗಳು ಹಾಗೂ ಕಂಪ್ಯೂಟರ್ ಪ್ರಯೋಗಾಲಯಕ್ಕೆ ಭೇಟಿ ನೀಡಿದ ನ್ಯಾಯಾಧೀಶರು ಅಲ್ಲಿನ ಅವ್ಯವಸ್ಥೆ ಕಂಡು ವಿದ್ಯಾರ್ಥಿಗಳನ್ನು ಕರೆಸಿ ಅವರ ಮುಂದೆಯೇ ಕಂಪ್ಯೂಟರ್ ಉಪಕರಣಗಳ ಸುತ್ತ ಇದ್ದ ಅಶುಚಿತ್ವವನ್ನು ಮನವರಿಕೆ ಮಾಡಿಕೊಟ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಮನೆಯ ಕಸವನ್ನು ನಾವೇ ಗುಡಿಸುವ ಹಾಗೆ ನಮ್ಮ ಶಾಲೆಯ ಕಸವನ್ನು ನಾವೇ ತೆಗೆಯಬೇಕೆಂಬ ಕಿವಿಮಾತು ತಿಳಿಸಿದರು. ಕಾಲೇಜಿನ ಬೋಧಕ ಶುಲ್ಕ, ಸಮವಸ್ತ್ರ ಶುಲ್ಕ ಹಾಗೂ ವರ್ಗಾವಣಾ ಪತ್ರ ನೀಡಲು ಹಣ ವಸೂಲಿ ಮಾಡುತ್ತಿದ್ದಾರೆಂಬ ದೂರು ಬಂದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರಾಂಶುಪಾಲರ ಕೊಠಡಿಗೆ ಕರೆಸಿ ಖುದ್ದು ಸಮಸ್ಯೆಗಳನ್ನು ಆಲಿಸಿದರು. 20 ದಿನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಬೇಕು. ಮುಂದಿನ ತಿಂಗಳು ಪುನಃ ಬರುತ್ತೇನೆ. ಅಷ್ಟರಲ್ಲಿ ಶೌಚಾಲಯಗಳು ಶುಚಿಯಾಗಿ ನೀರಿನ ವ್ಯವಸ್ಥೆ ಇರಬೇಕು. ಮಕ್ಕಳಿಗೆ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಆಗಿರಬೇಕು ಹಾಗೂ ಸಂಪೂರ್ಣ ಕಾಲೇಜಿನ ಹೊರಾಂಗಣ ಸೇರಿದಂತೆ ಶಾಲಾ ಕೊಠಡಿಗಳು, ಪ್ರಯೋಗಾಲಯಗಳು ಶುಚಿಯಾಗಿರಬೇಕು ಹಾಗೂ ಪ್ರತಿದಿನ ಶಾಲಾ ಕೊಠಡಿಗಳು ಹಾಗೂ ಸಂಪೂರ್ಣ ಕಾಲೇಜಿನ ಕಸ ಗುಡಿಸಿ ವಿಲೇವಾರಿ ಮಾಡಬೇಕೆಂದು ಎಚ್ಚರಿಸಿ ಸಮಸ್ಯೆ ಬಗೆಹರಿಯದಿದ್ದರೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಥಮ ದರ್ಜೆ ಸಹಾಯಕ ಜೀವನ್, ತಾಲೂಕು ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿ ಭಗವಾನ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಆಯ್ತಾ? ಮತ್ತು ಅವರಿಗೆ ನೀವು ಪ್ರತಿದಿನ ಹೇಳ್ತಾ ಇರಬೇಕು, ಅವ್ರಿಗೆ ಹೇಳ್ತಾ ಮಾಡೋದಿಲ್ಲ. ಇಲ್ಲ ಮೇಡಮ್, ಗೈಡ್ಲೈನ್ಸ್ ಹೆಣ್ಮಕ್ಳಿಗೆ ಗೈಡ್ ಮಾಡಿದೀವಿ ಮೇಡಮ್. ಮತ್ತೆ ಯಾಕೆ ಇದಿದೆ? ವಾರಕ್ಕೊಂದ್ಸತಿ ಗೈಡ್ ಮಾಡಿದೀವಿ ಮೇಡಮ್. ಹೌದು, ಆದ್ರೆ ಯಾಕೆ ಆಮೇಲೆ ಹೇಳಿದ್ರೆ ಸಾಕಾ? ನೀರಿಗೆ ಸಮಸ್ಯೆ ಇಲ್ಲ ಮೇಡಮ್, ನೀರಿಗೆ ಸಮಸ್ಯೆ ಇಲ್ಲ, ಯಾವುದಕ್ಕೂ ಸಮಸ್ಯೆ ಇಲ್ಲ. ಆಮೇಲೆ ಸಮ್ಮರ್ ಸೀಸನ್ ಅಲ್ಲೂ ಪ್ರಾಬ್ಲಮ್ ಏನಿಲ್ಲ ಮೇಡಮ್. ಬರ್ನ್ ಮಾಡೋ ಮಿಷಿನ್ ಇದೆ, ಅದನ್ನ ನೀಟ್ ಮಾಡಿಸ್ತಿಲ್ಲ. ಆಮೇಲೆ ಬರ್ನ್ ಮಾಡೋ ಮಿಷಿನ್ ಇದೆ ಮೇಡಮ್.
ಇದನ್ನು ಡಸ್ಟ್ಬಿನ್ ನಿಮಗೆ ಅದು ಕ್ಲೀನಿಂಗ್ ಮಟೀರಿಯಲ್ಸ್ ಎಲ್ಲ ಸಪ್ಲೈ ಆಗ್ತಾ ಇದೆಯಾ ಸರ್ಕಾರದಿಂದ? ಅದಕ್ಕೊಂದು ಸೆಪರೇಟ್ ಫಂಡ್ ಇದೆ, ಇರುತ್ತೆ. ಅದರಲ್ಲಿ ಯಾವಾಗ ತರಿಸ್ತಿರ್ತೀರಾ, ಎಷ್ಟು ತರಿಸ್ತಿರ್ತೀರಾ? ಒಂದಕ್ಕೂ ಕೂಡ ಅಲ್ಲಿ ಒಂದೇ ಒಂದು ಇದರಲ್ಲೂ ಫೆನೈಲ್ ಇದ್ದು ಒಂದು ಸ್ಮೆಲ್ ಇಲ್ವೇ ಇಲ್ಲ. ಸಿಂಗಲ್ ಬಾತ್ರೂಮ್ ಅಲ್ಲಿ ಫೆನೈಲ್ ಸ್ಮೆಲ್ ಇಲ್ವೇ ಇಲ್ಲ. ಮಂತ್ಲಿ ಒನ್ಸ್ ಏನೋ ಕ್ಲೀನ್ ಮಾಡಿಸ್ತೀವಿ, ಮಂತ್ಲಿ ಒನ್ಸ್. ನೀವು ಲಾಸ್ಟ್ ವೀಕ್ ಬಂದು ಕ್ಲೀನ್ ಮಾಡಿಬಿಟ್ಟು ಕಾಲೇಜು ಚಂದ್ರಾಯಪಟ್ಟಣ ಇಲ್ಲಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ವಿಸಿಟ್ ಇಲ್ಲಿ ಕೊಟ್ಟಿದ್ದೀವಿ. ಯಾಕಂತಂದರೆ ಒಂದು ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಸನ ಜಿಲ್ಲೆ, ಅಲ್ಲಿಂದ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದೀವಿ. ಯಾಕಂದರೆ ಒಂದು ಇಲ್ಲಿ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ. ಅಂದರೆ ಒಂದು ಪೋಷಕರು ಇಲ್ಲೇ ಒಂದು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಆ ಒಂದು ಪೋಷಕರು ಇಲ್ಲಿ ಒಂದು ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ದೂರುಗಳನ್ನ ಹೇಳಿದ್ದಾರೆ. ಮುಖ್ಯವಾಗಿ ಅವರು ಸ್ವಚ್ಛತೆ ಬಗ್ಗೆ ಅಲ್ಲಿ ಬಂದು ವಿಸಿಟ್ ಮಾಡಿದಾಗ ನಮಗೆ ಸ್ವಚ್ಛತೆ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಕಂಡು ಬಂದಿದೆ. ಯಾವುದನ್ನು ಕೂಡ ಇಲ್ಲಿ ಮೇಂಟೈನ್ ಮಾಡಿಲ್ಲ. ಮತ್ತು ಫೀಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಇದೆ. ಬಟ್ ಅದ್ರ ಬಗ್ಗೆ ನಮಗೆ ಸಾಕಷ್ಟು ಆಧಾರಗಳು ಸಿಕ್ಕಿಲ್ಲ. ಮತ್ತು ಮೊದಲನೇದಾಗಿ ಇಲ್ಲಿ ಪ್ರಾಂಶುಪಾಲರು, ಈ ಕಾಲೇಜಿನ ಪ್ರಾಂಶುಪಾಲರು ಉಪಸ್ಥಿತರಿಲ್ಲ. ಅವರ ಒಂದು ಆಬ್ಸೆನ್ಸಲ್ಲಿ ನಾವಿಲ್ಲಿ ವಿಸಿಟ್ ಮಾಡಿ ಇಲ್ಲಿರುವಂಥ ಒಂದು ಲೋಪದೋಷಗಳ ಬಗ್ಗೆ ಸಂಗತಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಅವರಿಗೆ ಕೂಡ ಸಾಕಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತು ಈ ಥರ ಒಂದು ಅವ್ಯವಸ್ಥೆ ಇರಕೂಡ್ದು, ಕ್ಲೀನಾಗಿ ಮೇಂಟೈನ್ ಮಾಡಬೇಕಂತ, ಕ್ಲೀನಿನೆಸ್ನ ಮೇಂಟೈನ್ ಮಾಡಬೇಕಂತ ಹೇಳಿದ್ದೀವಿ. ಮಾನವ ಕಳ್ಳ ಸಾಗಣೆ ದೊಡ್ಡ ಸಾಮಾಜಿಕ ಪಿಡುಗಾಗಿದ್ದು, ಇದಕ್ಕೆ ನವಜಾತ ಶಿಶುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಬಲಿಪಶುವಾಗುತ್ತಿರುವುದು ಅತ್ಯಂತ ಕಳವಳಕಾರಿ ಎಂದು ಚನ್ನರಾಯಪಟ್ಟಣ ಡಿವೈಎಸ್ಪಿಗಳಾದ ಪಿ ರವಿಪ್ರಸಾದ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಪಂಚಾಯಿತಿ, ಪೊಲೀಸ್ ಇಲಾಖೆ, ಲಯನ್ಸ್ ಕ್ಲಬ್ ಸನ್ರೈಸ್ ಚನ್ನರಾಯಪಟ್ಟಣ ಮತ್ತು ಬಾಗೂರು ಇವರುಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾನವ ಕಳ್ಳ ಸಾಗಣೆ ತಡೆ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು, ವಿವಿಧ ಆಮಿಷಗಳಿಗೆ ಒಳಗಾಗಿ ಮೋಸದ ಬಲೆಗೆ ತುತ್ತಾಗಿ ಶೋಷಿತರಾಗುವುದನ್ನು ಸಮುದಾಯದ ಪ್ರತಿಯೊಬ್ಬರೂ ಅರಿತಾಗ ಮಾತ್ರ ಮಾನವ ಕಳ್ಳ ಸಾಗಣೆ ತಡೆಯಬಹುದು. ಅಮಾಯಕ ಹೆಣ್ಣು ಮಕ್ಕಳು ಮಾನವ ಕಳ್ಳ ಸಾಗಣೆದಾರರಿಗೆ ಬಲಿಯಾಗುತ್ತಿದ್ದಾರೆ. ಮಕ್ಕಳನ್ನ ಅಪಹರಿಸಿ ಬಾಲಕಾರ್ಮಿಕ ಪದ್ಧತಿ, ಭಿಕ್ಷಾಟನೆಗೆ ಹಚ್ಚುವುದು, ಮಾನವನ ದೇಹದ ಅಂಗಾಂಗಗಳ ಮಾರಾಟ ಪ್ರಸಂಗಗಳು ಕೇಳಿಬರುತ್ತಿವೆ. ಹೀಗಾಗಿ ಪ್ರತಿಯೊಬ್ಬರೂ ಮಾನವ ಕಳ್ಳ ಸಾಗಣೆ ತಡೆಗೆ ಸಂಕಲ್ಪ ತೊಡಬೇಕೆಂದರು. ಸಮಾಜದಲ್ಲಿ ಮಾನವ ಕಳ್ಳ ಸಾಗಣೆ ಬಹುದೊಡ್ಡ ಸಮಸ್ಯೆಯಾಗಿ ಬೆಳೆಯುತ್ತಿದ್ದು, ಹೆಚ್ಚಾಗಿ ಬಲಿಯಾಗುತ್ತಿರುವವರು ಹೆಂಗಸರು ಮತ್ತು ಮಕ್ಕಳು. ಇದರಿಂದ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಇದೊಂದು ಸುವ್ಯವಸ್ಥಿತ ರೀತಿಯಲ್ಲಿ ನಡೆಯುತ್ತಿದ್ದು, ತಡೆಗಟ್ಟಲು ನಾಗರಿಕ ಸಮಾಜ ನೆರವಾಗಬೇಕು. ಈ ಅಪರಿಚಿತರು ಆಸೆ ಆಮಿಷಗಳನ್ನು ಒಡ್ಡಿದರೆ ಮೋಸದ ಬಲೆಗೆ ಬಲಿಯಾಗಬಾರದು. ಕಾನೂನು ವ್ಯವಸ್ಥೆಯೊಂದಿಗೆ ನಮ್ಮಲ್ಲಿ ಸಮನ್ವಯತೆ ಇದ್ದಲ್ಲಿ ಇಂತಹ ಅಪರಾಧಗಳನ್ನು ಕಡಿಮೆ ಮಾಡಬಹುದು. ಇಂತಹ ಕೃತ್ಯಗಳ ಬಗ್ಗೆ ಅರಿವಿಗೆ ಬಂದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೆ ಸುಳಿವು ನೀಡಬೇಕೆಂದು ತಿಳಿಸಿದರು. ಅವರ ಒಂದು ಮಹಿಳೆಯ ಅಸಹಾಯಕ ಕಾರಣವನ್ನು ಬಳಸಿಕೊಂಡು ಆ ಮಹಿಳೆಯನ್ನ ವೇಶ್ಯಾವಾಟಿಕೆ ಬಳಸಿದ್ರೆ, ಆ ವೇಶ್ಯಾವಾಟಿಕೆಯಲ್ಲಿ ಮಧ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಹಣವನ್ನು ಪಡೆದಿರ್ತಾನೆ ಅಥವಾ ಲಾಭವನ್ನು ಪಡೆದಿರ್ತಾನೆ. ಆ ಕಾರಣಕ್ಕಾಗಿ ಆತ ಇದರಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ದ ಅಂತಕ್ಕಂಥದ್ದನ್ನ ನಾವು ಗುರುತಿಸ್ತೀವಿ. ಆ ಕಾರಣಕ್ಕಾಗಿ ಆತನ ವಿರುದ್ಧ ಕೂಡ ನಾವು ಕ್ರಮ ಮಾಡ್ತೀವಿ. ಇಂಥವ್ರು ನಮ್ಮಲ್ಲಿ 2ಕ್ಕಿಂತ ಜಾಸ್ತಿ ಪ್ರಕರಣಗಳಲ್ಲಿ ಸಿಗಾಕೊಂಡ್ರೆ ಅವನು ರೂಢಿಗತ ಅಪರಾಧಿ ಅಂತ ನಾವು ಕರಿತೀವಿ, ಎಬ್ಚಲ್ ಅಫೆಂಡರ್. ಅವನು 3ಕ್ಕಿಂತ ಜಾಸ್ತಿ ಪ್ರಕರಣಗಳಿದ್ರೆ ಆತನ ವಿರುದ್ಧ ಪ್ರಬಲವಾದಂಥ ಕಾನೂನುಗಳನ್ನು ನಾವು ಜಾರಿ ಮಾಡ್ತೀವಿ. ಆತನಿಗೆ ಬೇಲ್ ಕೊಡದಿರ್ತಕ್ಕಂಥದ್ದಿರ್ಬೋದು, ಅವನು ಪೂರ್ಣ ತನಿಖೆ ಶಿಕ್ಷೆ ಅಥವಾ ಕಾನೂನು ಪ್ರಕ್ರಿಯೆ ಮುಗಿದ್ರೆ ಅವನಿಗೆ ಯಾವುದೇ ರೀತಿಯ ಜಾಮೀನು ಸಿಗೋದಿಲ್ಲ. ಹಾಗೆಯೇ ಅವನ ಮೇಲೆ ಅಪರಾಧ ಶುರುವಾದರೆ ಅವನಿಗೆ ಸಾಯೋ ತನಕ ಕೂಡ ಜೈಲಿಸ್ತಕ್ಕಂಥ ಅವಕಾಶ ಜಾಸ್ತಿ ಇದೆ. ಅದರಲ್ಲೂ ಬಿಲೋ 16 ಇಯರ್ಸ್ ಇರ್ತಕ್ಕಂಥ ಮಕ್ಕಳನ್ನ ಬಳಸ್ಕೊಂಡಾಗ ಇದು ನಾವು ಮುಖ್ಯವಾಗಿ ನಾವು ನೋಡ್ತೇವೆ. ಇದಲ್ಲದೆ ಇತ್ತೀಚೆಗೆ ವಿದೇಶಗಳಿಂದ ಈ ದೇಶಕ್ಕೆ ಟ್ರಾಫಿಕಿಂಗ್ ಮಾಡೋದು ನೋಡ್ತಿರ್ತೀವಿ. ಈ ದೇಶದಿಂದ ಬೇರೆ ದೇಶಗಳಿಗೆ ಟ್ರಾಫಿಕಿಂಗ್ ಮಾಡೋದು ನೋಡ್ತಿರ್ತೀವಿ. ಬೇರೆ ಬೇರೆ ಕಾರಣಕ್ಕಾಗಿ ನೀವು ಕಾನೂನುಬದ್ಧ ಹೋಗ್ಬೇಕಂದ್ರೆ ವೀಸಾ ಇರಬೇಕು, ನಿಮ್ಮ ಪಾಸ್ಪೋರ್ಟ್ ಇರಬೇಕು, ಅಲ್ಲಿ ನೀವು ಕೆಲಸ ಸಿಗ್ತಕ್ಕಂಥ ಖಾತ್ರಿ ಇರಬೇಕು. ನೀವೆಲ್ಲ ಪತ್ರಿಕೆ ನೋಡ್ತಿರ್ತೀವಿ. ಯಾವುದೋ ಹಡಗಿನಲ್ಲಿ 150 ಜನ 40 ಜನ ಕೂತ್ಕೊಳ್ಳೋಂಥ ಹಡಗಲ್ಲಿ 150 ಜನ ತುಂಬಿಕೊಂಡು ಒಂದು ಸಮುದ್ರ ದಾಟುವಾಗ
4ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಬಿಎನ್ ಜಗದೀಶ್ ಮಾತನಾಡಿ, ಅಪ್ರಾಪ್ತರು, ಮಹಿಳೆಯರು, ಮಕ್ಕಳು ದುರ್ಬಲ ವರ್ಗದವರಾಗಿದ್ದು ಮೋಸದ ಬಲೆಗೆ ಸುಲಭವಾಗಿ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಅವರನ್ನು ರಕ್ಷಿಸುವುದು ಅವಶ್ಯಕವಾಗಿದೆ. ಮಾನವ ಕಳ್ಳ ಸಾಗಣೆ ಮಾಡುವವರಿಗೆ 7 ವರ್ಷದಿಂದ ಜೀವಿತ ಅವಧಿಯವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಕಾನೂನಿನ ಮೂಲಕವೇ ಈ ಜಾಲ ನಿಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಸೇವಾ ಮನೋಭಾವನೆಯನ್ನು ಹೊಂದಿರುವಂತಹ ಜನರ ಬೆಂಬಲದ ಅಗತ್ಯವಿದೆ ಎಂದು ತಿಳಿಸಿದರು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ ಮಹೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಅನಿತಾ, ಹಿರಿಯ ಶುಶ್ರೂಷಕಿ ಎಚ್ ನೀಲಮ್ಮ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಸುಂದರ್ರಾಜ್, ಕಾರ್ಯದರ್ಶಿ ಎಡಿ ಕುಮಾರ್, ಲಯನ್ ಸಂಸ್ಥೆಯ ಅಧ್ಯಕ್ಷ ಎ ಗಿರೀಶ್, ಕಾರ್ಯದರ್ಶಿ ಜೆಸಿ ಗೋವಿಂದರಾಜ್, ಖಜಾಂಚಿ ಡಿಕೆ ಮಂಜುನಾಥ್, ಬಾಗೂರು ಲಯನ್ ಸಂಸ್ಥೆಯ ಕಾರ್ಯದರ್ಶಿ ಮಂಜೇಗೌಡ, ಆರೋಗ್ಯ ಇಲಾಖೆಯ ಡಿಎಸ್ ಗುರುಮೂರ್ತಿ, ನ್ಯಾಯಾಂಗ ಇಲಾಖೆಯ ಭಗವಾನ್, ಆಸ್ಪತ್ರೆಯ ಸಿಬ್ಬಂದಿ, ವಕೀಲರ ಸಂಘ, ತಾಲೂಕು ಪಂಚಾಯಿತಿ, ಪೊಲೀಸ್ ಇಲಾಖೆ, ಚನ್ನರಾಯಪಟ್ಟಣ ಮತ್ತು ಬಾಗೂರು ಲಯನ್ಸ್ ಕ್ಲಬ್ ಸನ್ರೈಸ್ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾನವ ಕಳ್ಳ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದರು. ಅಷ್ಟೊಂದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಇವನ್ ಲೀಗಲ್ ಇದರಲ್ಲಿ 2018 to 22 as per NCRB statistics, some hardly 20,000 cases were registered in respect of human trafficking. Among them, only 1,000 and odd convictions were given and 4,000 and odd acquittals were given, and remaining cases are pending. ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಶೋಷಣೆ ಮಾಡತಕ್ಕಂಥದ್ದು. ಶೋಷಣೆ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದು, ರಿಕ್ರೂಟ್ ಮಾಡೋದು, ಅವರನ್ನು ರಿಸೀವ್ ಮಾಡೋದು, ಅವರನ್ನು ಹಾರ್ಬರ್ ಮಾಡೋದು, ಇದಕ್ಕೆ ನಾವು ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕಾಮನ್ ಟರ್ಮ್ಸಲ್ಲಿ ಕರಿತೀವಿ. ಈ ಅದು ಇಷ್ಟು ಮಾಡಬೇಕಾದ್ರೆ ಥ್ರೆಟ್ ಇರಬೇಕು, ಫೋರ್ಸ್ ಇರಬೇಕು, ಕೊಯರ್ಷನ್ ಇರಬೇಕು, ಅಥವಾ ಫ್ರಾಡ್ ಮಾಡಬೇಕು, ಫ್ರಾಡ್, ಡಿಸೆಪ್ಷನ್ನು, ಮತ್ತು ಅಥವಾ ಯಾವುದಾದ್ರೂ ಒಂದು ಬೆನಿಫಿಟನ್ನು ಕೊಡ್ತೀವಿ ಅಂತ ಹೇಳಿ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟು ಈ ಒಂದು ಆ್ಯಕ್ಟ್ಗಳನ್ನು ಮಾಡಿದರೆ ಇದು ಓದುಗರಲ್ಲಿ ಕ್ರಿಯಾಶೀಲತೆ ಉಂಟು ಮಾಡುವ, ದೈನಂದಿನ ವಿಚಾರಗಳನ್ನು ಕಟ್ಟಿಕೊಡುವ ನಿಯತಕಾಲಿಕೆಗಳಾದ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡಲ್ಲಿ ಹೆಚ್ಚು ಜ್ಞಾನ ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅಂಬಿಕಾ ರಾಮಕೃಷ್ಣ ತಿಳಿಸಿದ್ದಾರೆ. ತಾಲೂಕಿನ ಹಿರಿಸಾವೆ ಬಾಲಿಕಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಪೋಷಕರ ಸಭೆ ಹಾಗೂ ವಿಜಯವಾಣಿ ಪತ್ರಿಕೆಯ ವಿದ್ಯಾರ್ಥಿ ಮಿತ್ರ ಸಂಚಿಕೆಯನ್ನು ವಿದ್ಯಾರ್ಥಿಗಳಿಗೆ ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದೂರದರ್ಶನ, ಸಾಮಾಜಿಕ ಜಾಲತಾಣಗಳು ನಮಗೆ ಮಾಹಿತಿಯನ್ನು ನೀಡಬಹುದಷ್ಟೇ, ಆದರೆ ಪತ್ರಿಕೆಗಳನ್ನು ಓದುವುದರಿಂದ ಪ್ರಪಂಚದ ಆಗು ಹೋಗುಗಳು ನಮ್ಮ ಸ್ಮೃತಿಪಟಲದಲ್ಲಿ ಮುದ್ರೆ ಹಾಕಿದಂತೆ ಉಳಿಯುತ್ತವೆ. ಪತ್ರಿಕೆಗಳಲ್ಲಿ ವಿದ್ಯಾರ್ಥಿಗಳು ಪೂರಕವಾದ ಪ್ರಚಲಿತ ವಿದ್ಯಮಾನಗಳು, ರಾಜಕೀಯ, ಕ್ರೀಡೆ, ಶಿಕ್ಷಣ, ಆರ್ಥಿಕ ವ್ಯವಹಾರ, ದೇಶ ವಿದೇಶಗಳ ಸಮಗ್ರ ಮಾಹಿತಿ, ಸಂಪಾದಕೀಯ ವಿಮರ್ಶೆ ಲಭ್ಯವಿರುತ್ತದೆ. ಇನ್ನು ಸ್ಥಳೀಯ ಸಮಸ್ಯೆಗಳು, ಸಾಧನೆ, ಸಾಧಕರು, ವಿಜ್ಞಾನ, ಪರಿಸರಕ್ಕೆ ಪೂರಕವಾದ ವಿಶೇಷ ಲೇಖನಗಳನ್ನು ಗಮನಿಸಬಹುದು. ವಿದ್ಯಾರ್ಥಿ ದೆಸೆಯಿಂದಲೇ ಪತ್ರಿಕೆಗಳನ್ನು ಓದುವಂತಹ ಹವ್ಯಾಸವನ್ನು ರೂಢಿಸಿಕೊಂಡಲ್ಲಿ ಭಾಷೆಯ ಮೇಲಿನ ಹಿಡಿತದೊಂದಿಗೆ ವಿದ್ಯಾರ್ಥಿಯ ಜ್ಞಾನ ಭಂಡಾರವು ವೃದ್ಧಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಅದಕ್ಕಾಗಿಯೇ ಶಾಲಾ ಕಾಲೇಜುಗಳಿಂದಲೇ ಗ್ರಂಥಾಲಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿದ್ಯಾರ್ಥಿಗಳು ಹೆಚ್ಚು ಓದುವ ಮೂಲಕ ಉತ್ತಮ ಅಂಕ ಗಳಿಸಿ ತಂದೆ ತಾಯಿಗಳಿಗೆ ಮತ್ತು ಊರಿಗೆ ಕೀರ್ತಿ ತರಬೇಕು. ವಿಜಯವಾಣಿ ಹೊರತರುತ್ತಿರುವ ಮಿನಿ ಸಂಚಿಕೆಯು ಎಸ್ಎಸ್ಎಲ್ಸಿಗೆ ಪೂರಕವಾದ ಮಾಹಿತಿಯನ್ನು ಹೊಂದಿದೆ. ಸಂಚಿಕೆಯನ್ನು ಎಲ್ಲರೂ ತಪ್ಪದೇ ಓದಬೇಕೆಂದರು. ಪೋಷಕರ ದಿನ, ಈ ಪೋಷಕರು ಇವಾಗ ಈಗ ಏನಂದರೆ ಪೋಷಕರು ಇವಾಗ ನಿಮ್ಮದು ಈ ಶಾಲೆಯ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡೋಕ್ಕೆ ಶಿಕ್ಷಕರು ಎಷ್ಟು ಕಾರಣ ಇರ್ತಾರೆ, ನೀವು ಕೂಡ ಅಷ್ಟೇ ಕಾರಣ. ಯಾಕೆಂದರೆ ಮನೆಗೆ ಬಂದ ಮಕ್ಕಳು ನಿಮ್ಮ ಜೊತೆ ಎಷ್ಟು ಇರುತ್ತೆ, ಶಿಕ್ಷಕರ ಜೊತೆ ಎಷ್ಟು ಟೈಮ್ ಇರ್ತಾರೆ ಅಷ್ಟೇ ಜೊತೆ ನಿಮ್ಮ ಜೊತೆನೇ ಇರ್ತಾರೆ. ನೀವು ಮನೆಗೆ ಬಂದ ಮಕ್ಕಳನ್ನು
ಓದ್ತಾ ಇದ್ದಾರಾ ಅಂತ ನೋಡಬೇಕು. ಯಾಕೆಂದರೆ ನೀವೇನು ಮಾಡ್ತೀರಾ, ಟಿ ವಿ ನೋಡಿ ನೀವು ಕೂತ್ಬಿಡ್ತೀರಾ, ಮಕ್ಕಳು ಕೂಡ ನಿಮ್ಮ ಜೊತೆ ಟಿ ವಿ ನೋಡ್ತಾರೆ. ನೀವು ಅನ್ಕೋತೀರಾ ತಡಿ ಪುಟ್ಟಕ್ಕ ಮಕ್ಕಳು ಮುಗಿಲಿ, ಮನೆ ದೇವ್ರು ಮುಗಿಲಿ, ಇವೆಲ್ಲ ಮುಗಿಲಿ, ಆಮೇಲೆ ನೀವು ಓದಿರೋ ಅಂತ ಹೇಳ್ತೀರಾ. ಅದೆಲ್ಲ ಬಿಟ್ಟು ಮೊಬೈಲ್ ಕಡೆ ನೀವು ಮಕ್ಕಳನ್ನ ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡಿ ಒಳ್ಳೆ ವಾತಾವರಣ ನಿರ್ಮಿಸಬೇಕು. ಯಾಕೆಂದರೆ ಎಷ್ಟೋ ತಂದೆ ತಾಯಿಗಳು ನಾವು ನೋಡ್ತಾ ಇರ್ತೀವಿ, ಅವ್ರಿಗೆ ಕಿತ್ತಾಡ್ತಾ ಇರ್ತಾರೆ, ಮಕ್ಕಳಿಗೆ ಅದು ಪರಿಣಾಮ ಬೀರುತ್ತೆ. ಅದು ಬಿಟ್ಬಿಟ್ಟು ಒಳ್ಳೆ ವಾತಾವರಣ ನಿರ್ಮಿಸ್ಬೇಕು. ನೀವು ಪೋಷಕರು ಮಕ್ಕಳಿಗೆ ಒಳ್ಳೆ ವಾತಾವರಣ ನಿರ್ಮಿಸಿ ಒಳ್ಳೆ ವಿದ್ಯಾರ್ಥಿಗಳು ಮಾಡೋದು ಶಿಕ್ಷಕರಿಗೆ ಎಷ್ಟು ಕರ್ತವ್ಯ ಇರುತ್ತೆ, ನಿಮಗೂ ಕೂಡ ಅಷ್ಟೇ ಕರ್ತವ್ಯ ಇರುತ್ತೆ. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಈಗ ಒಳ್ಳೆ ವಾತಾವರಣ ನಿರ್ಮಿಸ್ಕೊಡೋದು ನಿಮ್ಮ ಶಿಕ್ಷಕರೆಲ್ಲ ಕರ್ತವ್ಯ. ನಾವು ಎಷ್ಟೋ ತಂದೆ ತಾಯಿಗಳು ನೋಡ್ತಾ ಇರ್ತೀವಿ, ನೀವು ಪಕ್ಕದ ಮನೆಗೆ ಡಾಕ್ಟರ್ ಆಗಬೇಕು, ಪಕ್ಕದ ಮನೆಗೆ ಇಂಜಿನಿಯರ್ ಆಗಬೇಕು, ಪಕ್ಕದ ಮನೆಗೆ ಸೈಂಟಿಸ್ಟ್ ಆಗಬೇಕು, ಇಲ್ಲಾಂದ್ರೆ ಪಕ್ಕದ ನಮ್ಮಂಗೆ ರಾಜಕಾರಣಿಗಳಾಗಬೇಕು ಅಂತ ಹೇಳ್ತಾ ಇರ್ತೀರಾ. ಆ ಥರ ಮಾಡೋದು ಬೇಡ. ಮಕ್ಕಳ ಮನಸ್ಸಲ್ಲಿ ಏನಿರ್ತದೆ ಆ ಥರ ನೀವು ಮಾಡಿಬಿಟ್ರೆ ಅವ್ರು ನಿಜವಾಗ್ಲೂ ಒಳ್ಳೆ ವಿದ್ಯಾರ್ಥಿಗಳಾಗ್ತವೆ. ನಿಮ್ಮದು ಕೂಡ ಇಷ್ಟು ಪೋಷಕರು ಕೂಡ ಅಷ್ಟೇ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ತಾ ನೀವು ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿ. ಹಾಗೆ ಸರ್ಕಾರದಿಂದ ಅನೇಕ ಸವಲತ್ತು ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರಿ ಶಾಲೆಗಳಿಗೆ. ಅದನ್ನೆಲ್ಲ ನೀವು ಸದ್ಬಳಕೆ ಮಾಡ್ಕೊಂಡು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ಇದು ಮಾಡಿ ಅಂತ ನಿಮ್ಮ ಪೋಷಕರಿಗೆ ಹೇಳ್ತಾ. ಹಾಗೆ ಮಕ್ಕಳು ದೇವ್ರ ಸಾಮಾನ್ಯ, ಅವ್ರನ್ನ ನಾವು ಯಾವ ಜೇಡಿ ಮಣ್ಣಿದ್ದಂಗೆ ಅವ್ರನ್ನ ಯಾವ ಪ್ರಕಾರ ತೀಡಿ ಒಂದು ಆಕಾರ ತರ್ಬೋದು. ನಿಮ್ಮ ಶಿಕ್ಷಕರು ಅಷ್ಟೇ, ಅವ್ರಿಗೆ ಉತ್ತಮವಾದ ಮೌಲ್ಯ ರೀತಿ ಬೋಧನೆ ಮಾಡಿದ್ರೆ ಅವರು ಕೂಡ ಕಲಿಕೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ ಮಕ್ಕಳಿಗೆ. ಈಗ ಮಕ್ಕಳೇನು ಗೊತ್ತಾ, ಈಗ ಹೆಚ್ಚಿಗೆ ಸಮಯ ಶಿಕ್ಷಕರ ಜೊತೆನೂ ಕಳೀತಾರೆ. ಅದರಿಂದ ಅವ್ರಿಗೆ ವಿದ್ಯಾಭ್ಯಾಸ ಶಿಕ್ಷಕರು ಕೂಡ ಮಾಡಿಸ್ಬೇಕು. ಆಗ ಮಕ್ಕಳು ಶಾಲೆಯ ಮುಖ್ಯ ಶಿಕ್ಷಕಿ ಜಿ ವರಲಕ್ಷ್ಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಪತ್ರಿಕೆ ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಪತ್ರಿಕೆಗಳು ನಿಮ್ಮ ಗುರಿಗಳನ್ನು ಸಾಧಿಸಲು ಸರಿಯಾದ ಹಾದಿಯಲ್ಲಿ ನಡೆಯಲು ಸಹಕಾರಿಯಾಗುತ್ತವೆ. ಕಲಿಕೆಯು ಅಜೀವ ಪ್ರಕ್ರಿಯೆಯಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಪತ್ರಿಕೆಗಳನ್ನು ಓದುವ ಕ್ರಮವನ್ನು ಬೆಳೆಸಿಕೊಂಡರೆ ಹೆಚ್ಚಿನ ಜ್ಞಾನ ಸಂಪಾದನೆಯನ್ನು ಸಾಧಿಸಲು ಸಾಧ್ಯ ಮತ್ತು ಉತ್ತಮ ವ್ಯಕ್ತಿತ್ವ ನಿರ್ಮಾಣಗೊಳ್ಳಲು ಸಹಕಾರಿಯಾಗಲಿದೆ. ಮೊಬೈಲ್ ಗೀಳನ್ನು ಕಡಿಮೆ ಮಾಡಿಕೊಂಡು ಮಾನಸಿಕ ಒತ್ತಡದಿಂದ ದೂರವಾಗಬೇಕು. ಪತ್ರಿಕೆಗಳು ಗತವೈಭವ ಮತ್ತು ಮುಂದಿನ ಪೀಳಿಗೆಗೆ ಜ್ಞಾನ ರವಾನೆ ಮತ್ತು ಬದುಕಿನ ಭವಿಷ್ಯವನ್ನು ರೂಪಿಸುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷ ರಂಗಸ್ವಾಮಿ, ಶಿಕ್ಷಕರಾದ ಸುಂದರೇಶ್, ರಾಮೇಗೌಡ, ಗೌರಮ್ಮ, ಶೋಭಾ, ಕವಿತಾ, ಮಧುಮಾಲಿನಿ, ಯಶೋಧ, ಗುಣವತಿ, ವೆಂಕಟೇಶ್, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎನ್ಕರೇಜ್ ಮಾಡಬೇಕಾಗ್ತದೆ. ಅದರಿಂದ ನಾವು ಮೀಟಿಂಗನ್ನು ಈಗ ನೀವು ಹೇಳಿದಾಗೆ ನಾವು ಕೂಡ FA1, FA2, FA3, FA4 ಫಸ್ಟ್ FA1, FA2 ಮಿಡ್ ಟರ್ಮ್ಗಿಂತ ಮೊದಲು ಬರುತ್ತೆ, FA3, FA4 ನಂತರ ಬರುತ್ತೆ. ಆ ಸಂದರ್ಭದಲ್ಲೂ ನಾವು ಕೇವಲ 3 ಮೀಟಿಂಗ್ಗಳಷ್ಟೇ ಅಲ್ಲ, ಇನ್ನೂ ಅತಿ ಹೆಚ್ಚಿನ ಅಂದರೆ 10ನೇ ತರಗತಿಯವರೆಗೆ ಇನ್ನೂ ಹೆಚ್ಚು ಮೀಟಿಂಗ್ಗಳನ್ನು ನಾವು ಕರೀತಾ ಇರ್ತೀವಿ. ತಾವುಗಳೆಲ್ಲರೂ ಕೂಡ ಪೇರೆಂಟ್ಸು ತಮ್ಮ ಮಗುವಿನ ಪ್ರಗತಿಯನ್ನು ಪರಿಶೀಲನೆಯನ್ನು ಮಾಡಿ ನಾವು ಏನು ಈಗ ನಮಗೆ ಬರೀ ಒಂದು FA1, FA2 ಈಗೇನು ಹೇಳಿದ್ವು ಅಷ್ಟೇ ಅಲ್ಲ, ಅದರ ಜೊತೆಗೆ ಸರಣಿ ಪರೀಕ್ಷೆಗಳು ಅಂತ ಕೂಡ ಇರುತ್ತೆ, ಯೂನಿಟ್ ಟೆಸ್ಟ್ಗಳಿರುತ್ತೆ, ಓಪನ್ ಬುಕ್ ಟೆಸ್ಟ್ಗಳಂತ ಇರುತ್ತೆ. ಆ ಎಲ್ಲ ಅಂಕಗಳನ್ನು ನಮ್ಮ ಶಿಕ್ಷಕರು ನಿಮ್ಮ ಮಕ್ಕಳಿಗೆ ಕೊಟ್ಟು ಪೋಷಕರ ಸಹಿಯನ್ನು ತಗೊಂಡು ಬನ್ನಿ ಅಂತ ಹೇಳಿ. ಎಷ್ಟೋ ಜನ ನೀವು ಇಲ್ಲಿ ಸರ್ಕಲಲ್ಲೇ ಓಡಾಡ್ತಾ ಇರ್ತೀರಿ, ನಾವು ಕೂಡ ನೋಡಿದ್ದೀವಿ. ಯಾಕೆ ಶಾಲೆಗೆ ಬರಬಾರ್ದು? ಇಲ್ಲಿ ವಿಷಯವಾರು ಶಿಕ್ಷಕರಿದ್ದೀವಿ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ಗಣಿತ ಇದೆ, ವಿಜ್ಞಾನ ಇದೆ, ಸಮಾಜ ಇದೆ. ತಿಳ್ಕೋಬೇಕು. 2 ಮಾಧ್ಯಮ ಇದೆ ಇಲ್ಲಿ, ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ. ನಾವು ಕನ್ನಡ ಮಾಧ್ಯಮದಲ್ಲೇ ನಾವೆಲ್ಲ ಓದಿ ಬಂದಿರ್ಬೋದು. ನಾವು ಇಂಗ್ಲೀಷ್ನೂ ಕೂಡ ಮಕ್ಕಳಿಗೆ ಓದ್ಕೊಂಡು ಮಾಡ್ಕೊಂಡು ಕಷ್ಟಪಡ್ಕೊಂಡು ಮಕ್ಕಳಿಗೆ ರಿಸಲ್ಟನ್ನು ತೋರಿಸ್ತಾ ಇದ್ದೀವಿ ಶಿಕ್ಷಕರೆಲ್ಲರೂ. ನೀವು ಯಾಕೆ ನಮಗೆ ಸಹಕಾರ ಕೊಡಬಾರ್ದು ಹೇಳಿ ನೋಡೋಣ. ನನಗೆ ತುಂಬಾ ಬೇಜಾರಿತ್ತು, ಇವತ್ತು ತುಂಬಾ ಖುಷಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಬಂದಿದ್ದೀರಿ, ನೆಕ್ಸ್ಟ್ ಸಮಯ ಕರೆದಾಗ ಇದಕ್ಕಿಂತಲೂ ಜಾಸ್ತಿ ಬರಬೇಕು. ಹಾಗೆ ಮಕ್ಕಳೇನು ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ, ಮಕ್ಕಳ ಪ್ರೀತಿಯಿಂದಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳಿಗೆ ಮೀಟಿಂಗ್ ಬಗ್ಗೆ ತಿಳಿಸ್ಬೇಕು. ನೀವು ಹೋಗಿ ಪೋಷಕರು ನೀವು ಯಾರೂ ಹೇಳಿಲ್ಲ ಅಂದರೆ ಅವ್ರು ಹೇಗೆ ಬರ್ತಾರೆ? ಅವ್ರು ಏನಾರು ಬಂದು ನಮ್ಮನ್ನು ಕೇಳಿದಾಗ ನಾವು ತಿದ್ಕೋತೀವಿ, ನಮ್ಮಲ್ಲಿ ಏನಾದ್ರು ತಪ್ಪಿದೆಯಾ, ಸೊ ನಾವು ರೆಡಿ ಇದ್ದೀವಿ ಕಲಿಸ್ಲಿಕ್ಕೆ, ಸರ್ ಈ ಥರ ಇದೆ, ಕಷ್ಟ ಆಗ್ತಾಯಿದೆ. ನೀವು ಬಂದು ಹೇಳ್ತೀರಿ ಇಂಗ್ಲೀಷ್ ಕಷ್ಟ, ಗಣಿತ ಕಷ್ಟ, ಸಮಾಜ ಹೇಳ್ತಾ ಇರ್ತೀರಿ. ನೀವು ಹೇಳಿದಾಗ ಮಾತ್ರ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡ್ತಾನೆ ಇರ್ತೀವಿ ನಾವು. ದಯವಿಟ್ಟು ಬನ್ನಿ, ಇಲ್ಲಿ ಹತ್ರ ಇದೆಯಲ್ಲ, ಯಾಕೆ ನೀವು ಇಷ್ಟು ನಿರಾಸಕ್ತಿಯನ್ನು? ಜೊತೆಗೆ ಪತ್ರಿಕೆಯನ್ನು ಓದ್ತಾರೆ, ಅವ್ರು ಓದ ಹವ್ಯಾಸ ಬೆಳೆಯುತ್ತೆ, ಅವ್ರಿಗೆ ಜ್ಞಾನಾರ್ಜನೆ ಬೆಳೆಯುತ್ತೆ, ತಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮಕ್ಕಳು ಮಾತಾಡ್ತಾರೆ, ನೀನೆಷ್ಟು ವಿಜಯವಾಣಿ ಪತ್ರಿಕೆ ಓದಿದೆ, ನಾನೆಷ್ಟು ವಿಜಯವಾಣಿ ಪತ್ರಿಕೆ ಓದಿದೆ, ಈಗ ಈ ಪತ್ರಿಕೆಯಲ್ಲಿ ವಿಷಯ ಇತ್ತು ಅಂತ ಒಬ್ಬರಂದ್ರೆ ಹೌದಲ್ವಾ, ನಾನು ಮನೇಲಿ ಓದಿಲ್ಲ ಅಂತಕ್ಕಂಥ ಭಾವನೆ ಅವ್ರಿಗೆ ಬರುತ್ತೆ. ಮತ್ತು ಮನೆಗೆ ಹೋಗಿ ಅದನ್ನು ತೆಗೆದು ನೋಡ್ತಕ್ಕಂಥ ಆಸಕ್ತಿಯನ್ನು ಮಕ್ಕಳು ಮೂಡಿಸ್ಕೊಂತಾರೆ. ಸೊ ಪೋಷಕ ಮಿತ್ರರಲ್ಲಿ ಒಂದು ಮನವಿ, ಆ ಪತ್ರಿಕೆಯನ್ನು ಕನಿಷ್ಠ ಒಂದು 10 ರಿಂದ 15 ನಿಮಿಷ ಅಥವಾ ಇನ್ನೂ ಸಮಯ ಜಾಸ್ತಿ ಇದ್ರೆ ಇನ್ನೂ ಸಮಯ ಕೊಟ್ಟು ಓದ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಆಗ ನಿಮ್ಮ ಮಕ್ಕಳ ಜ್ಞಾನ ಮಂಡಲ ಎಷ್ಟು ಜಾಸ್ತಿ ಆಗುತ್ತೆ ನೋಡಿ. ಸಾಕಷ್ಟು ಕೆಲಸಗಳ ನಡುವೆ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ವಿ, ಮಕ್ಕಳಿಗಾಗಿ ಮೀಸಲಿಡಿ ಆ ಸಮಯವನ್ನು. ತುಂಬ ಚೆನ್ನಾಗಿದೆ ಸರ್, ನಮ್ಮ ಕೆಲಸ ಇದೆ ಸರ್, ಅಷ್ಟೊತ್ತೆಲ್ಲ ನಾವು ಓದ್ಸೋಕ್ಕಾಗಲ್ಲ ಅಂದರೆ ಒಂದು ಪತ್ರಿಕೆ ಓದಿಸೋಷ್ಟು ಸಮಯ ಇಲ್ಲ ಅಂತ ನಾವೇನು ಯಾರು ಹೇಳ್ಕೊಳಕ್ಕಾಗಲ್ಲ. ಆ ಸಮಯ ಓದಿಸ್ಕೋಬೋದು, ಅಥವಾ ಓದಿದೆಯಾ ಅಂತ ನಾವು ನೆನಪು ಮಾಡ್ಬೋದು ಮಕ್ಕಳಿಗೆ ಅವ್ರು ಮರ್ತಿದ್ರೆ.
ಯಾಕಂದ್ರೆ ಈ ಹವ್ಯಾಸ ಬೆಳೆದು ಬಿಟ್ರೆ SLC ಪರೀಕ್ಷೆನಲ್ಲಿ CCTV ಹಾಕೊಳ್ಳಿ, ಮತ್ತೊಂದು ಹಾಕೊಳ್ಳಿ, ಮಗದೊಂದಾಗಿ ಏನು ಹಾಕೊಂಡ್ರು ಕೂಡ ನಾವು ಪರೀಕ್ಷೆಯಲ್ಲಿ 625 620 ತಗೊಳ್ತಕ್ಕಂಥ ಸಂಶಯನೇ ಇಲ್ಲ. ತಾಲೂಕಿನ ವಾಗೂರು ಹೋಬಳಿಯ ನವಿಲೆ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿಯಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ರಾಮೇಗೌಡರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ನವಿಲೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ NC ರವೀಶ್ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮೇಗೌಡರವರನ್ನ ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವರ ಆಯ್ಕೆಯನ್ನ ಅವಿರೋಧವಾಗಿ ಚುನಾವಣಾಧಿಕಾರಿಗಳಾದ ಹರೀಶ್ ಅವರು ಘೋಷಿಸಿದರು. ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾದ ರಾಮೇಗೌಡ ಮಾತನಾಡಿ, ನವಿಲೆ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ನವಿಲೆ ನಾಗೇಶ್ವರ ಸ್ವಾಮಿ ದೇವಸ್ಥಾನವಿದ್ದು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದರಿಂದ ಕುಡಿಯುವ ನೀರು, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಕ್ಷೇತ್ರದ ಶಾಸಕರ ನೆರವಿನಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿಗೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಗಮನ ಹರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆರ್ ಸುಜಾತಾ ಬಸವರಾಜ್, ಸದಸ್ಯರಾದ ರಂಗೇಗೌಡ, ಪ್ರದೀಪ್, ಪ್ರೇಮಲತಾ ದಿನೇಶ್, ಸೋಮಶೇಖರ್, ಸಂಗೀತಾ ನಾಗೇಂದ್ರ, ಜ್ಯೋತಿ ಬಸವರಾಜ್, ರಾಜಲಕ್ಷ್ಮಿ ನಾಗರಾಜ್, ನಂಜುಂಡಸ್ವಾಮಿ, ಪವಿತ್ರ ಪರಮೇಶ್, ಮುಖಂಡರುಗಳಾದ ಇಟ್ಟಿಗೆ ನಾಗರಾಜ್, ಹೊಸೂರು ಚಂದ್ರಪ್ಪ, NK ನಾಗಪ್ಪ, ಜಯದೇವಪ್ಪ, ಬಸವರಾಜ್, ದಿನೇಶ್, PDO ದೇವರಾಜ್, ಕಾರ್ಯದರ್ಶಿ ಮಲ್ಲೇಶ್, ಬಿಲ್ ಕಲೆಕ್ಟರ್ ರವಿ, ಕಂಪ್ಯೂಟರ್ ಆಪರೇಟರ್ ನಾಗಮಣಿ, ಸಹಾಯಕಿ ದಿವ್ಯಾ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ GK ದ್ರಾಕ್ಷಾಯಣಿ ಚನ್ನರಾಯಪಟ್ಟಣಕ್ಕೆ ದಿಢೀರ್ ಭೇಟಿ. ಪಟ್ಟಣದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಭೇಟಿ. ಕಾಲೇಜಿನ ಅವ್ಯವಸ್ಥೆ ಕಂಡು ಸಿಬ್ಬಂದಿ ವಿರುದ್ಧ ಗರಂ ಆದ ನ್ಯಾಯಾಧೀಶರು. ಮತ್ತೊಮ್ಮೆ ಬರುವುದಾಗಿ ಹೇಳಿ ಅಷ್ಟರಲ್ಲಿ ಎಲ್ಲವೂ ಸರಿ ಇರಬೇಕೆಂದು ಎಚ್ಚರಿಕೆ. ಮಾನವ ಕಳ್ಳಸಾಗಣೆ ದೊಡ್ಡ ಸಾಮಾಜಿಕ ಪಿಡುಗು. ಇದನ್ನ ಮೂಲದಿಂದಲೇ ಕಿತ್ತೊಗೆಯಬೇಕು. ಇದಕ್ಕಾಗಿ ಸಮುದಾಯದ ಸಹಕಾರ ಅಗತ್ಯವೆಂದ DYSP P ರವಿಪ್ರಸಾದ್. ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆಯಲ್ಲಿ ಹೇಳಿಕೆ. ದೈನಂದಿನ ವಿಚಾರಗಳನ್ನು ಕಟ್ಟಿಕೊಡುವ ದಿನಪತ್ರಿಕೆಗಳನ್ನು ಓದುವುದು ಮುಖ್ಯವೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅಂಬಿಕಾ ರಾಮಣ್ಣ. ಹಿರಿಸಾವಿಯಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಪೋಷಕರ ಸಭೆಯಲ್ಲಿ ಹೇಳಿಕೆ. ತಾಲೂಕಿನ ವಾಗೂರು ಹೋಬಳಿ ನವಿಲೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ರಾಮೇಗೌಡ ಆಯ್ಕೆ. ನೂತನ ಉಪಾಧ್ಯಕ್ಷರನ್ನ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಮುಖಂಡರಿಂದ ಅಭಿನಂದನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.